ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ಇವತ್ತು ಮೈಸೂರಿಂದ ತುಮಕೂರಿಗೆ ಬಂದಿದ್ದೀನಿ, ದೇವರಾಯನ ದುರ್ಗ ಯಾತ್ರಿ ನಿವಾಸ ಹತ್ರ. ಇವತ್ತು ನಮ್ಮ ಪಕ್ಷದ್ದು KRS ಪಾರ್ಟಿ ಪಕ್ಷದ್ದು ಒಂದು ಶಿಬಿರ ಇದೆ, ಯುವ ಮುಂದಾಳತ್ವ ಶಿಬಿರ ಅಂತ. 2 ದಿನ ನಡೆಯುತ್ತೆ, ಶನಿವಾರ ಮತ್ತು ಭಾನುವಾರ. ಅಂದರೆ ಕಾರ್ಯಕರ್ತರು ಯಾವ ರೀತಿ ತಮ್ಮ ಕಾರ್ಯಗಳನ್ನ ನಿರ್ವಹಣೆ ಮಾಡಬೇಕು ಪಕ್ಷದಲ್ಲಿ, ಮತ್ತು ಜನರನ್ನ ಯಾವ ರೀತಿ ಸಂಘಟನೆ ಮಾಡಬೇಕು, ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಮತ್ತು ದೇಶದಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳೇನು, ಮತ್ತು ಏನೇನು ಅನ್ಯಾಯಗಳು ನಡೀತಾ ಇದೆ, ಅಕ್ರಮಗಳು ನಡೀತಾ ಇದೆ, ಅದ್ರ ವಿರುದ್ಧ ಯಾವ ರೀತಿ ಧ್ವನಿ ಎತ್ತಬೇಕು, ಇದರಲ್ಲಿ ನಮ್ಮ ಪಾತ್ರ ಏನು, ಮತ್ತು ನಾವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು, ಯಾಕೆಂದರೆ ನಮ್ಮ ಪಕ್ಷದ ಒಂದು ಶಿಸ್ತು ನೀತಿ ನಿಯಮಗಳೇನು ಅದನ್ನೆಲ್ಲ ಇವತ್ತು ಸಂಪೂರ್ಣವಾಗಿ ವಿವರಣಾತ್ಮಕವಾಗಿ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡ್ತಾರೆ. 50 ಜನರಿಗೆ ಮಾತ್ರ ಅವಕಾಶ ಇತ್ತು, ತುಂಬ ಜನ ಇನ್ನೂ ಬರ್ತಾಯಿದ್ದಾರೆ. ಇವಾಗಲೇ ಒಂದು 50% ಜನ ಬಂದಿದ್ದಾರೆ. ಒಬ್ಬೊಬ್ಬರು ಟ್ರೈನಿಂಗ್ ಬಂದಿದ್ದಾರೆ, ಕೆಲವರು ಕಾರಲ್ಲಿ ಬಂದಿದ್ದಾರೆ. ನಾನು ನಮ್ಮ ಬಾಸ್ ಅವ್ರದ್ದು ಟಾಟಾ ಇಂಟ್ರಾ ತೊಗೊಂಡು ಬಂದೆ. ಹೀಗೆ ತುಂಬ ಚೆನ್ನಾಗಿ ಇವತ್ತು ಕಾರ್ಯಕ್ರಮ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅವರು ನೆಕ್ಸ್ಟು ನಮ್ಮ ಏನೇನು ತಪ್ಪುಗಳನ್ನ ಮಾಡಬಾರ್ದು ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಡ್ತಾರೆ. ಇವತ್ತು ಸುಮಾರು ಬೆಳಗಿನ ಜಾವ 6 ಗಂಟೆಗೆ ನಾನು ಮನೆ ಬಿಟ್ಟೆ ಮೈಸೂರಲ್ಲಿ. 10 ಗಂಟೆ 10:15ಗೆ ಎಲ್ಲಿಗೆ ಬಂದೆ. ತುಂಬ ಚೆನ್ನಾಗಿತ್ತು, ವಾತಾವರಣ ಎಲ್ಲ ಚೆನ್ನಾಗಿದೆ ನೋಡಿ. ತುಂಬ ಒಂದು ಶಾಂತಿಯುತವಾದ ವಾತಾವರಣ ಇರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ಸಭೆ ಸೇರ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಲ್ಲ, ಅವರು ಒಂದು 10 ಜನ 20 ಜನನ ಪಕ್ಷಕ್ಕೆ ಮೆಂಬರ್ ಮಾಡಿಸಿ, ಮತ್ತು ಅವರು ಇನ್ನೂ ಹಲವಾರು ಜನರಿಗೆ ಹೇಳಲಿ, ಇದರಿಂದ ಪಕ್ಷ ಚೆನ್ನಾಗಿ ಬೆಳೀಲಿ. ಪಕ್ಷ ಬೆಳೆದ್ರೆ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಕರ್ನಾಟಕದ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಬಲವಾಗಿ ನಂಬಿಕೆ ಇದೆ. ಯಾಕೆಂದರೆ ನಾವು ಮಾತಾಡೋದು ಯಾರು ತೊಂದರೆ ಕೊಡ್ತಾರೆ ರಾಜಕಾರಣಿಗಳು ಅಂಥವ್ರ ವಿರುದ್ಧ ಮಾತಾಡ್ತೀವಿ, ಅನ್ಯಾಯ ಕ್ರಮ ಮಾಡೋರ ವಿರುದ್ಧ ಮಾತಾಡ್ತೀವಿ, ಮತ್ತು ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಾ ಇರೋರ ವಿರುದ್ಧ ಮಾತಾಡ್ತೀವಿ, ಭ್ರಷ್ಟಾಚಾರನ ಕಟುವಾಗಿ ವಿರೋಧ ಮಾಡ್ತೀವಿ. ಎಲ್ಲ ಬಡವ್ರಿಗೆ ಅನುಕೂಲ ಆಗೋ ರೀತಿ ಆಡಳಿತ ನಡೆಸಬೇಕು. ಈಗೇನೇನು ನಡೀತಾ ಇದೆ KPSC ಅಕ್ರಮಗಳಿರ್ಬೋದು, ಅದ್ರ ವಿರುದ್ಧ ಎಲ್ಲ ಧ್ವನಿ ಎತ್ತೀವಿ. ಇದರೆಲ್ಲ ವಿರುದ್ಧ ಎಲ್ಲ ಧ್ವನಿ ಎತ್ತಿದಾಗ ಬಡವ್ರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಇವ್ರು ಭ್ರಷ್ಟರು ರಾಜಕಾರಣಿಗಳು ಏನಿದ್ದಾರೆ, JCB ಪಾರ್ಟಿಯವರು, ಇವರು ನಮ್ಮ ದೇಶನ ಲೂಟಿ ಮಾಡಿ ಅವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಹಿಂಗೆ 4-5-6 ತಲೆಮಾರಿಗಾಗಷ್ಟು ಸಂಪಾದನೆ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಜನತೆ JCB ಪಾರ್ಟಿನ ತಿರಸ್ಕಾರ ಮಾಡಿ ಅದರಿಂದ ಏನು ಉಪಯೋಗ ಇಲ್ಲ. ಹೀಗೆ ತಿರಸ್ಕಾರ ಮಾಡಿ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅಂತಂದರೆ ನಮ್ಮ KRS ಪಾರ್ಟಿನ ಬೆಂಬಲಿಸಿ ಮತ ನೀಡಿ, ಮತ್ತು ನಿಮ್ಮ ಸೇವೆಗೆ ಸದಾ ಸಿದ್ಧರಾಗಿರ್ತೀವಿ ನಾವು ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.